ಏನು 100 ವರ್ಷ ಬಾಳಿ ಬದುಕಿರೋಂಥ ಮರಗಳನ್ನ ಏನು ಕೊಂದಿದಾರಲ್ಲ, ಅದೇ ರೀತಿ 100 ವರ್ಷ ಬಾಳಿ ಬದುಕುವಂಥ ಮರಗಳನ್ನೇ ಆಗ್ತಾ ಇದೀವಿ ಸರ್. ನಿಜವಾಗ್ಲೂ ಯೋಗ್ಯತೆ ತಾಕತ್ತಿರೋರು ಆದರೆ 10 ಸೆಕೆಂಡ್ಗೆ ಒಂದು ಸಸಿ ಹುಟ್ಟಿಸ್ಬಿಟ್ಟು ತೋರಿಸ್ಲಿ ಮರ, ಆಮೇಲೆ ನೋಡೋಣ. ಏಕಾಏಕಿ ರಾತ್ರೋರಾತ್ರಿ ಬಂದು ಮರ ಕಡೋದಕ್ಕೆ ಉದ್ದೇಶ ಏನಿರ್ಬೋದು ಅಂತ ಅನ್ಸುತ್ತೆ ಸರ್ ನಿಮಗೆ? ಸ್ವಾರ್ಥದ ಹೆಸರಿನ ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಹೆಸರಿನ ಸ್ವಾರ್ಥ. ಈ ದೇಶದ ಈ ಮೈಸೂರಿನ ಸತ್ಪ್ರಜೆಗಳು ಅಥವಾ ಸತ್ತ ಪ್ರಜೆಗಳು ಅನ್ನೋದನ್ನ ನಿರೂಪಣೆ ಅವರು ಮಾಡಬೇಕಾಗತ್ತೆ. ಈ ಸತ್ತೋಗಿರೋ ಪ್ರಜೆಗಳು ಕಟ್ಕೊಂಡು ಓಡಾಡೋದು ಕಷ್ಟ ಅಣ್ಣ. ಅದೇ ಹೇಳ್ತಿರಲ್ಲ, ಜೈ ಜವಾನ್ ಜೈ ಕಿಸಾನ್ ಅಂತ. ದೇಶ ಕಾಪಾಡೋರು ಇಬ್ಬರೇ, ಒಂದು ರೈತ, ಇನ್ನೊಬ್ಬ ಸೈನಿಕ. ನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಆಗ್ಬೋದು, ಕಮಿಷನರ್ಗೆ ಆಗ್ಬೋದು, ಇದು ಕಾಳಜಿ ಇಲ್ಲ. ಕೃತ್ಯವನ್ನು ಖಂಡಿಸಿ ಹೊಸದಾಗಿ ಗಿಡ ನೆಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹಚ್ಚ ಹಸಿರಿನಿಂದ ಕಂಗೊಳಿಸಿದ್ದಂತಹ ಮೈಸೂರಿನ ಪ್ರಮುಖ ರಸ್ತೆ ಅಂದರೆ SP ವೃತ್ತದ ಬಳಿ ಇದ್ದಂತಹ ರಸ್ತೆ ಬಳಿ ಇದ್ದಂತಹ 50ಕ್ಕೂ ಹೆಚ್ಚು ಮರಗಳನ್ನು ಕಡಿದಿದ್ರು. ಈ ಒಂದು ಮರವನ್ನು ಕಡಿದ ಹಿನ್ನೆಲೆ ಈಗಾಗಲೇ ರೈತರು ವಿಭಿನ್ನ ರೀತಿಯಾದಂಥ ಪ್ರತಿಭಟನೆ ಕೂಡ ಮಾಡ್ತಿರುವಂಥ ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಏನು ಒಂದು 40ರಿಂದ 50 ಮರಗಳನ್ನು ಏನು ಈ ಭಾಗದಲ್ಲಿ ಕತ್ತರಿಸಿದ್ರು. ಅಂದರೆ ನೆಕ್ಸಸ್ ಮಾಲ್ ಹಾಗೂ SP ಸರ್ಕಲ್ ಮಧ್ಯೆ ಇರುವಂತಹ ರಸ್ತೆ ಇದಾಗಿದೆ. ಈ ಒಂದು ರಸ್ತೆಯಲ್ಲಿ ಕಳೆದ ಒಂದು 3-4 ದಿನಗಳ ಹಿಂದೆ ಬರೋಬ್ಬರಿ 40ಕ್ಕೂ ಹೆಚ್ಚು ಮರಗಳನ್ನು ಈ ಒಂದು ಸ್ಥಳದಲ್ಲಿ ಕಡಿದಿದ್ರು. ಹಚ್ಚ ಹಸಿರಿನಿಂದ ಅಷ್ಟೇ ಅಲ್ಲದೆ ಸಾಕಷ್ಟು ವರ್ಷಗಳಿದ್ದಂತಹ ಮರ ಕಡಿದ ಹಿನ್ನೆಲೆ ಸಾಕಷ್ಟು ಪ್ರಗತಿಪರ ಚಿಂತಕರು ಹಾಗೂ ವಿವಿಧ ಸಂಘಟನೆಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕೂಡ ಮಾಡಿದರು. ಇನ್ನು ಈ ಒಂದು ವಿಚಾರಕ್ಕೆ ರೈತರು ವಿಭಿನ್ನವಾಗಿ ಈ ಒಂದು ಜಾಗದಲ್ಲಿ ಗಿಡ ಮರಗಳನ್ನು ನೆಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಒಟ್ಟಿಗೆ ರೈತ ಮುಖಂಡರು ಅವ್ರನ್ನ ಮಾತಾಡಿಸ್ತೇನೆ. ಸರ್, ಯಾವ್ಯಾವ ಮರಗಳನ್ನ ನೆಡ್ತಾ ಇದ್ದೀರಾ ಸರ್? ಇಲ್ಲಿ ಹಲಸು, ಬೇವು, ಆಮೇಲೆ ಆಲ, ಏನು 100 ವರ್ಷ ಬಾಳಿ ಬದುಕಿರೋಂಥ ಮರಗಳನ್ನ ಏನು ಕೊಂದಿದಾರಲ್ಲ, ಅದೇ ರೀತಿ 100 ವರ್ಷ ಬಾಳಿ ಬದುಕುವಂಥ ಮರಗಳನ್ನೇ ಆಗ್ತಾ ಇದೀವಿ ಸರ್. ಅಲ್ಲ ಸರ್, ಏಕಾಏಕಿ ರಾತ್ರೋರಾತ್ರಿ ಬಂದು ಮರ ಕಡೋದಕ್ಕೆ ಉದ್ದೇಶ ಏನಿರ್ಬೋದು ಅಂತ ಅನ್ಸುತ್ತೆ ಸರ್ ನಿಮಗೆ? ಸ್ವಾರ್ಥದ ಹೆಸರಿನ ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಹೆಸರಿನ ಸ್ವಾರ್ಥ ಅಷ್ಟೇ. ಈಗ ಮರ ನೆಟ್ಬಿಟ್ಟು ಅಂದರೆ ಗಿಡ ನೆಟ್ಬಿಟ್ಟು ಹೋಗ್ತೀರಾ, ಅದು ಮರ ಆಗೋ ತನಕ ಕೇರ್ ತಗೋಬೇಕಲ್ಲ. ಯಾಕಂದರೆ ಆವಾಗ ಬೆಳೆದಂಥ ಮರ ಈಗ ಬೆಳೆಯೋಕ್ಕೆ ಕಾನ್ಫಿಡೆಂಟ್ ಇದೆಯಾ ಅಂತ. ಯಾಕಂದರೆ ಓಡಾಡ್ತಾ ಇರ್ತಾರೆ, ಹಸುಗೀಸು ಬಂದು ತಿನ್ಕೊಂಡು ಹೋಗೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಮೈಸೂರಿನ ಸುತ್ತಮುತ್ತ ತಾವು ನೋಡಿದರೆ ಅರ್ಬನ್ ಫಾರೆಸ್ಟ್ ಅಂತೇನೋ ಮಾಡ್ತಾರೆ. ಅವ್ರಿಗೆ ರಘುಲಾಲ್ ಮೆಡಿಕಲ್ಸ್ ಅವರೇನೋ ಅದಕ್ಕೆ ಒಂದು ಆಶ್ರಯ ಏನೋ ಕೊಡ್ತಾರೆ. ಇವತ್ತಿದೆಲ್ಲ ನೆಟ್ಟ ಮೇಲೆ ಅವ್ರ ಹತ್ರ ಹೋಗಿ ಬೇಡ್ಕೋಬೇಕು ಅಂತಿದ್ದೀವಿ, ಸ್ವಲ್ಪ ಅದಕ್ಕೊಂದು ಆಶ್ರಯ ಮಾಡಿಕೊಡಿ ಅಂತ. ಈಗ ಸರ್, ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ. ಈ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ದೇಶ ಪ್ರೇಮ ಮತ್ತು ಪರಿಸರ ಪ್ರೇಮ ತೋರಿಸ್ತಾರಲ್ಲ, ಅವ್ರಿಗೆಲ್ಲ ನಿಜವಾಗ್ಲೂ ಇದ್ದರೆ ಕಾಳಜಿ ಅನ್ನೋದು. ನಾವಂತೂ ಅಂದ್ಕೊಂಡಿದ್ದೀವಿ ಒಂದೊಂದು ದಿನ ಒಬ್ಬೊಬ್ಬರು ಬಂದ್ಬಿಟ್ಟು ನೀರು ಹಾಕ್ಬೇಕು ಅಂತ. ಅವ್ರಿಗೆ ನಿಜವಾಗ್ಲೂ ಕಾಳಜಿ ಇದ್ದರೆ ಈ ಕಡೆ ಭಾಗದಲ್ಲಿರೋ ನಾಗರಿಕರು ಅಂತ ಏನೋ ಸೋಕಾಲ್ಡ್ ನಾಗರಿಕರಿದ್ದಾರೆ, ಅವ್ರು ಬಂದು ಅವರು ನೀರು ಹಾಕಿದ್ರೆ ಈ ಮರಗಳು ಉಳ್ಕೋತವೆ. ಇವರು ಈ ದೇಶದ ಈ ಮೈಸೂರಿನ ಸತ್ಪ್ರಜೆಗಳು ಅಥವಾ ಸತ್ತ ಪ್ರಜೆಗಳು ಅನ್ನೋದನ್ನ ನಿರೂಪಣೆ ಅವರು ಮಾಡಬೇಕಾಗತ್ತೆ. ನಾನು ಸತ್ಪ್ರಜೆ ಅನ್ನೋದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಈ ಸತ್ತೋಗಿರೋ ಪ್ರಜೆಗಳು ಕಟ್ಕೊಂಡು ಓಡಾಡೋದು ಕಷ್ಟ ಅಣ್ಣ. ಇವ್ರಿಗೆಲ್ಲ ಬಿಸಿಲು ಬಿದ್ದರೆ ಸನ್ಸ್ಕ್ರೀನ್ ಬೇಕು, ನೆರಳು ಬೇಕು, ಸಾಮಿಯಾನ ಬೇಕು, ಹೋಗೆಲ್ಲ ಊಸ್ಕೋತಾರೆ. ಈಗ ನೋಡಿ ಯಾರು ಬಂದೇ ಇಲ್ಲ ಇವತ್ತು. ಅಂದರೆ ಯಾರು ಬಂದಿಲ್ಲ ಅಂತಂದರೆ ಸುಮಾರು ಜನ ನಮಗೆ ಅಯ್ಯೋ ಫೋನಲ್ಲಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟರು ಅಣ್ಣ. ವಾಟ್ಸಪ್ಪಲ್ಲಿ ಕೊಟ್ಟರೆ ಸಪೋರ್ಟ್ ಅಂತೂ ಕೇಳಲೇಬೇಡ, ಅದಿನ್ನೂ ವಾಟ್ಸಪ್ಪಲ್ಲಿ ಐತೆ. ಇಲ್ಲಿ ಬಿಸಿಲಿಗೆ ನಾವೇ ಬಂದಿರೋದು ರೈತರು. ಅದೇ ಹೇಳ್ತಿರಲ್ಲ, ಜೈ ಜವಾನ್ ಜೈ ಕಿಸಾನ್ ಅಂತ. ದೇಶ ಕಾಪಾಡೋರು ಇಬ್ಬರೇ, ಒಂದು ರೈತ, ಇನ್ನೊಬ್ಬ ಸೈನಿಕ. ಆ ಸೈನಿಕನೂ ದೇಶದ ರೈತನ ಮಗನೇ ಅಲ್ವಾ? ಸೊ ನಾವು ಬಿಸಿಲಲ್ಲಿದ್ದು ಅಭ್ಯಾಸ ಆಗ್ಬಿಟ್ಟದೆ, ನಾವು ಬಿಸಿಲಲ್ಲಿದ್ದು ಕಾಪಾಡ್ಕೊತೀವಿ ಬಿಡಿ. ಅಲ್ಲ ಸರ್, ಈ ರೋಡಲ್ಲಿ ಯಾವ ಥರ ತಿರುಗಾಡಿರ ಸರ್? ಈ ಮರಗಳಿದ್ದಂಥ ಸಂದರ್ಭದಲ್ಲಿ ತಿರುಗಾಡಿದ್ರೆ ಈ ರೋಡಲ್ಲಿ? ಈ ಸರ್ಕಲಿಂದ ಕರೆಕ್ಟಾಗಿ ಒಂದು 3/4 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ರೆ ಎಡಗಡೆ ಒಂದು ಜಿಂಕ್ ಶೀಟ್ ಮನೆ, 10/12 ಮನೇಲಿ ಹುಟ್ಟಿ ಬೆಳೆದವನು ನಾನು. ನಾನೇನು ಉತ್ಪ್ರೇಕ್ಷೆ ಮಾಡಿದಿಲ್ಲ, ಕರ್ಕೋದ್ರೆ ಈಗ ಮನೆ ತೋರಿಸ್ತೀನಿ. ಈಗ ಮಲಿಕಬಿಟ್ರೆ 7 ಅಡಿಯವರು ಇದ್ದವ್ರು ಮಲ್ಕೊಳಕ್ಕಾಯ್ತಿರಲಿಲ್ಲ. ಅಷ್ಟು ಬಡತನ ಕುಟುಂಬದಿಂದ ಬಂದು ಏನೋ ದೇವರ ಆಶೀರ್ವಾದ ಬೆಳೆದು ಕೃಷಿ ಭೂಮಿ ತಗೊಂಡು ಕೃಷಿ ಮಾಡ್ಕೊಂಡು ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ ನಾವು. ಅರ್ಥ ಆಯ್ತಲ್ಲ? ಹೇಗಿತ್ತು ನೀವು ನೋಡಿದಂಥ ಸಂದರ್ಭದಲ್ಲಿ ಮರ ಗಿಡ ಒಟ್ಟಿಗೆ? ಈಗ ನೀವು ಹೆಂಗೆ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, ಡೈನೋಸರ್ ಸತ್ತೋಗ್ಬಿಟ್ಟಾಗ ಡೈನೋಸರ್ ಹೆಂಗಿತ್ತು ಅಂತ ಹಂಗೆ ಮರ ಹೆಂಗಿತ್ತು ಅನ್ನಂಗೆ ಆಗಿದೆ ಇವತ್ತು. ಅದಕ್ಕೋಸ್ಕರ ನಾನು ಈ ಮರ ಇಲ್ಲಿ ಹೆಂಗಿತ್ತು ಅಂತ ನನ್ನನ್ನು ಕೇಳೋ ಬದಲು ಇದೇನು ಹೇಳಿ, ಇದು ಈ ಬಿಲ್ಡಿಂಗು ಪೊಲೀಸ್ ಅಕಾಡೆಮಿ ಪೊಲೀಸ್ ಟ್ರೈನಿಂಗ್ ಸೆಂಟರ್. ಈ ರಾಜ್ಯದಲ್ಲಿರುವ ಎಲ್ಲ ಅತ್ಯುನ್ನತ ದಕ್ಷ ಅಧಿಕಾರಿಗಳು ಇಲ್ಲೇ ಟ್ರೈನಿಂಗ್ ಮಾಡ್ಕೊ ಹೋಗಿರೋದು. ಅವ್ರನ್ನೆಲ್ಲ ಕರ್ಕೊ ಬಂದ್ಬಿಟ್ಟು ಅಪ್ಪ ನೀನು ಇಲ್ಲಿ ಓದ್ತಿದ್ದಲ್ಲ, ಈಗ ರೋಡ್ ಹೆಂಗಿತ್ತು ಅಂತ ಇಲ್ಲಿರೋ ಒಂದು 4-5 ಅಧಿಕಾರಿಗಳು ಕೇಳ್ಬಿಟ್ರೆ ನನಗಿಂತ ಚೆನ್ನಾಗಿ ಅವ್ರು ಹೇಳ್ತಾರೆ. ಅರ್ಥ ಆಯ್ತಲ್ಲ ಸರ್? 100 ವರ್ಷ ಸರ್ ಮರ, 110-115 ವರ್ಷದ ಮರಗಳಂತೆ. 4 ಅವರಲ್ಲಿ 40 ಮರ ಕತ್ತರಿಸವ್ರೆ. ಅಂದರೆ ಪ್ರತಿ ಗಂಟೆಗೆ ಎಷ್ಟು ಮರ ಆಯಿತು? 10 ಮರ ಆಯಿತು. 60 ಸೆಕೆಂಡ್ಗೆ 10 ಮರ ಅಂದರೆ 6 ಸೆಕೆಂಡ್ಗೆ 1 ಮರ. ಇವರೆಲ್ಲ ನಿಜವಾಗ್ಲೂ ಯೋಗ್ಯತೆ ಇರೋ ಮಕ್ಕಳೇ. ಆದರೆ
ಕ್ಷಮೆ ಇರಲಿ ನನ್ನ ಪದಕ್ಕೆ, ನನ್ನ ಭಾಷೆಗೆ, ಯಾಕಂದ್ರೆ ನನಗೆ ಕೋಪ ಇದೆ. ನಿಜವಾಗ್ಲೂ ಯೋಗ್ಯತೆ ತಾಕತ್ತಿರೋರು ಆದರೆ 10 ಸೆಕೆಂಡ್ಗೆ ಒಂದು ಸಸಿ ಹುಟ್ಟಿಸ್ಬಿಟ್ಟು ತೋರಿಸ್ಲಿ ಮರನ, ಆಮೇಲೆ ನೋಡೋಣ. ಯೋಗ್ಯತೆ ಇಲ್ದಿರೋರು ಸರ್. ಅಲ್ಲ, ಈ ರೀತಿ ಅಭಿವೃದ್ಧಿ ಹೆಸರಿನಲ್ಲಿ ಮರ ಇದನ್ನೆಲ್ಲ ಕತ್ತರಿಸ್ತಾ ಬಂದ್ರೆ ಮುಂದೊಂದು ದಿವಸ ಉಸಿರಾಡ ಗಾಳಿ ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅನ್ಸಲ್ಲ? ಆದರೆ ಇದು ಎಲ್ರಿಗೂ ಅನ್ನಿಸ್ಬೇಕು ಸರ್, ನನಗೆ ಅನ್ಸೈತೆ. ಅದಕ್ಕೆ ಇವತ್ತು ಇಷ್ಟೆಲ್ಲ ವಿರೋಧ. ಈಗ ನೀವು ತಾವು ನೋಡಿದ್ರಿ, ಇವರು ಫಸ್ಟ್ ಇಲ್ಲಿ ಬಂದರು, ನಿಮ್ಗೆ ಆಗಕ್ಕೆ ಬಿಡಲ್ಲ, ಇದು ಕಾನೂನು ಭಂಗ ಆಗುತ್ತೆ. ನಾನು ಅದಕ್ಕೆ ಹೇಳಿದೆ, ಮರ ನೆಡೋದು ಕಾನೂನು ಭಂಗ ಆಗಂದ್ರೆ ಮರ ಕತ್ತಾಕೋದು ಎಷ್ಟು ಕಾನೂನು ಭಂಗ? ಹಂಗಾರೆ ಮರ ಕಡೆಯೋದು ಇವ್ರಿಗೆ ಕಾನೂನು ಪ್ರಕಾರ ಆಗಿದೆಯಂತೆ. ಮರ ಕತ್ತರಿಸಿರೋದು ಕಾನೂನು ಪ್ರಕಾರ ಆಗಿದೆಯಂತೆ. ಈಗ ಮರ ನೆಡೋದು ಕಾನೂನು ಭಂಗ ಅಂತೆ. ಇದು ಜೋಕ್ ಅಲ್ವಾ? ಅದೇ ಪ್ರಾರಂಭದಲ್ಲಿ ಅದೇ ಅನ್ಕೊಂಡೆ, ಮರ ನೆಡಕ್ಕೆ ಇಷ್ಟೊಂದು ಜನ ಪೊಲೀಸರನ್ನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಕೂಡ ಅಂತ. ಇಲ್ಲ ಪಾಪ, ಅವರು ನಮಗೆ ರಕ್ಷಣೆ ಕೊಡಕ್ಕೆ ಬಂದವ್ರೆ. ಬೇರೆಯವ್ರು ಬಂದು ಗಲಾಟೆ ಮಾಡ್ತಾರೆ ಅಂತ. ಯಾಕಂದ್ರೆ ಯಾರೋ ಸ್ವಾರ್ಥದವರು ಪಾಪ ಇವ್ರ ಮೇಲೆ ಪ್ರೆಷರ್ ಹಾಕ್ಬಿಟ್ಟು, ನಮ್ಮ DC ಮೇಲೆ ಪ್ರೆಷರ್ ಹಾಕ್ಬಿಟ್ರೆ, ಕತ್ತಿಸ್ಬಿಟ್ರೆ DCಗೆ. ನಮ್ಮ ಇವರವರಲ್ಲ, ಯಾರು DFO ಲಿಂಗರಾಜಣ್ಣ, ಬನ್ನಿ ದಯವಿಟ್ಟು ನೋಡಿ, ನಮ್ಮ ಲಿಂಗರಾಜಣ್ಣ ಅವರು ಅಂತ ಹೇಳಿ ಇವರು ನಮ್ಮ ಮೈಸೂರಿನ ವಾಣಿಜ್ಯ ಮಂಡಳಿ, ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಇದೆಯಲ್ಲ, ಇವತ್ತು ಮೈಸೂರಿನ ಎಲ್ಲ ಉದ್ಯಮಗಳನ್ನು ರೆಪ್ರೆಸೆಂಟ್ ಮಾಡುವಂಥ ಲಿಂಗರಾಜಣ್ಣ ಬಂದಿದ್ದಾರೆ. ಅವರು ಹೇಳ್ತಾರೆ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ. ಈ ಉಳ್ಳವರು ಇರ್ತಾರಲ್ಲ ಸರ್, ಉಳ್ಳವರು ನಮ್ಮ ಪ್ರೆಷರ್ ಹಾಕ್ಬಿಟ್ಟು ನಮ್ಮ DC ಮೇಲೆ, ನಮ್ಮ ಫಾರೆಸ್ಟ್ ಆಫೀಸರ್ಗೆಲ್ಲ ಎದುರಿಸ್ಬಿಟ್ಟು ಇಲ್ಲಿ ಮರ ಕತ್ತರಿಸಿಸ್ಬಿಟ್ಟವ್ರೆ. ಅಂತಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಎದುರಿಸೋರು ರೈತರಿಗೆ ಏನಾರು ಮಾಡಿಬಿಟ್ರೆ ಅಂತ ಕಾಳಜಿಲಿ DC ಅವರು ಮತ್ತು ನಮ್ಮ ಕಮಿಷನರ್ ಅವರು ಮತ್ತು ನಮ್ಮ DFO ಅವರು ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಪೊಲೀಸ್ ಕಳಿಸೋರೆ. ಅವ್ರು ಕಳಿಸಿರೋದು ನಮಗೆ ಸಹ, ನಮ್ಮನ್ನು ರಕ್ಷಣೆ ಮಾಡೋಕ್ಕೆ. ಕಳ್ಳರವ್ರಲ್ವಾ, ಇಲ್ಲಿ ಕಳ್ಳರು ಮರ ಕತ್ತರಿಸ್ಬಿಟ್ರಲ್ಲ, ಆ ಕಳ್ಳರಿಂದ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಕಳಿಸೋರೆ ಸರ್. ಪಾಪ ಪೊಲೀಸವ್ರ ಮೇಲೆ ಹಂಗೆಲ್ಲ ಮಾತಾಡಬಾರ್ದು ಸರ್. ಸರ್, ಇನ್ನು ಮೈಸೂರು ಒಂದು ರೀತಿ ಹೆರಿಟೇಜ್ ಸಿಟಿ, ಸಾಕಷ್ಟು ಪ್ರಕೃತಿಗೆ ಹತ್ತಿರವಾದಂತಹ ನಗರ. ಈ ರೀತಿಯಾದಂಥ ಒಂದು ನಗರದಲ್ಲಿ ಸಾಕಷ್ಟು ವರ್ಷಗಳಿದ್ದಂತಹ ಮರಗಳನ್ನ ಏಕಾಏಕಿ ಕಡಿತಾರೆ ಅಂದರೆ ಎಷ್ಟು ಸರಿ? ಇದನ್ನು ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕವಾಗಿ ಇವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟು ನಂತರ ಅದು ಏನು ಗ್ರೀನ್ ಟ್ರಿಬ್ಯುನಲ್ ಇದೆ, ಅದಕ್ಕೆ ಮುಖಾಂತರ ಬಂದು ಈ ಒಂದು ಮರ ಕಡಿಲಿಕ್ಕೆ ಅನುಮತಿ ತಗೊಳ್ಬೇಕು. ಇವರು ಏಕಾಏಕಿ ಒಂದು ಯಾರು ಫಾರೆಸ್ಟ್ನವರು ಮತ್ತು ಕಾರ್ಪೊರೇಷನ್ನವರು ಸೇರಿಕೊಂಡು ಈ ರೀತಿ ಮಾಡುವಂಥದ್ದು ಸರಿ ಇಲ್ಲ. ಕಾರಣ ಇಷ್ಟೇ, ನಮ್ಮ ಒಂದು ಪರಿಸರದ ಒಂದು ಕಾಳಜಿನ ಇವರು ವಹಿಸಿಲ್ಲ. ಇವರು ಏನೇ ಆದರೂ ಡಿಪಾಸಿಟ್ ಮಾಡಿರ್ಬೋದು, ಅಥವಾ ಇದಕ್ಕೆ ಇವರು ಏನೇ ದುಡ್ಡು ಡಿಪಾಸಿಟ್ ಮಾಡ್ಬೋದು. ಡಿಪಾಸಿಟ್ಟು ಗಿಡ ಬೆಳೆಯಲ್ಲ, ಅದು ಏನಾದರೂ ಭೂಮಿಗೆ ಹಾಕೊಂಡು. ಈಗ ನಮ್ಮ ರೈತ ಸಂಘದ ಹೋರಾಟಗಾರರಾದಂಥ ಮಂಜು ಕಿರಣ್ ಅವರು ಈ ರೀತಿ ಇವರು ಕಡ್ದಿರೋದಕ್ಕೆ ಅನ್ಯಾಯವಾಗಿದೆ ಅಂತ ಅನ್ನೋ ಒಂದು ಈ ಕಾಳಜಿಯಿಂದ ಅವರು ನಮ್ಮ ಈ ಪಕ್ಕದಲ್ಲಿ ಅದಕ್ಕೆ ತೊಂದರೆ ಆಗದಂಗೆ ಒಂದೊಂದು ಗಿಡ ನೆಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಬೆಂಬಲ ಸೂಚಿಸಲಿಕ್ಕಾಗಿ ನಾನು ಇದಕ್ಕೆ ಬಂದಿದ್ದೇನೆ. ಅಲ್ಲ ಸರ್, ಮೈಸೂರಿನ ನಾಗರಿಕರಾಗಿ ಏನು ಹೇಳೋಕ್ಕೆ ಅಂದರೆ, ಯಾಕಂತಂದರೆ ಸಾಕಷ್ಟು ವರ್ಷಗಳಿಂದ ಸರ್ ಏಕಾಏಕಿ ಕಡಿತಾರೆ ಮರನ. ಮುಂದೊಂದು ದಿವಸ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿರುವಂಥ ಮರಗಳು ಕೂಡ ಎಷ್ಟೋ ಜನಕ್ಕೆ ನೆರಳು ಕೊಟ್ಟಿದೆ. ಆ ಮರಗಳನ್ನು ಕಡಿದ್ಬಿಟ್ರೆ ಮೈಸೂರಿನ ಸೌಂದರ್ಯನೇ ಹಾಳಾಗೋದಿಲ್ವಾ ಅಂತ. ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಏನು ಉದ್ಯಾನವನಗಳನ್ನ ಸರಿಯಾಗಿ ಇವರು ಬೆಳೆಸಿಲ್ಲ. ಇರುವಂಥ ಉದ್ಯಾನವನವನ್ನು ಇವರು ಕಾಪಾಡ್ತಾ ಇಲ್ಲ. ಇರುವಂಥ ಮರಗಳನ್ನ ಕಡಿಯೋದು ಅಷ್ಟೇ ಇವರ ಒಂದು ಯೋಜನೆ ಆಗಿದೆ ಹೊರತು ಮರ ಬೆಳೆಸಿ ಜಾಸ್ತಿ ಒಂದು ಪರಿಸರನ ಉಳಿಸ್ಬೇಕು ಅನ್ನೋ ಕಾಳಜಿ ಮೈಸೂರು ನಗರದಲ್ಲಿ ಅಧಿಕಾರಿಗಳಿಗೆ, ಫಾರೆಸ್ಟ್ ಅಧಿಕಾರಿಗಳಿಗೆ ಆಗ್ಬೋದು, ನಗರ ಪಾಲಿಕೆ ಸದಸ್ಯರು, ನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಆಗ್ಬೋದು, ಕಮಿಷನರ್ಗೆ ಆಗ್ಬೋದು, ಇದು ಕಾಳಜಿ ಇಲ್ಲ. ಅದಕ್ಕಾಗಿ ನಾವು ಅವರ ಒಂದು ಈ ಕೃತ್ಯವನ್ನು ಖಂಡಿಸಿ ಹೊಸದಾಗಿ ಗಿಡ ನೆಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಕ್ಕಾಗಿ ನಾನು ಎಲ್ಲ ನಾಗರಿಕರನ್ನು ಬೆಂಬಲವನ್ನು ಕೋರ್ತೇನೆ. ಸೊ ಇವಿಷ್ಟು ಇಲ್ಲಿನ ರೈತರು ಹಾಗೂ ಸಾರ್ವಜನಿಕರ ಮಾತಾಗಿರುವಂಥದ್ದು. ಏನಂತಂದರೆ, ಸಾಕಷ್ಟು ವರ್ಷಗಳಿದ್ದಂತಹ ಮರನ ಏಕಾಏಕಿ ಕಡಿದಿದ್ದಾರೆ. ಈ ಮರಗಳು ಕೂಡ ಬೆಳೆದು ದೊಡ್ಡದಾಗಿ ಇನ್ನೊಬ್ಬರಿಗೆ ಆಶ್ರಯ ಅಥವಾ ನೆರಳು ಕೊಡಲಿಕ್ಕೆ ಸಾಕಷ್ಟು ವರ್ಷಗಳಿಡುತ್ತೆ. ಅಲ್ಲಿವರೆಗೂ ಮೈಸೂರಿನ ಸಾರ್ವಜನಿಕರು, ಸುತ್ತಮುತ್ತ ಇರುವಂತಹ ಬಡಾವಣೆ ಅಥವಾ ಏರಿಯಾ ಜನಗಳು ಈ ಒಂದು ಮರಗಳನ್ನ ಕೇರ್ಟೇಕ್ ಅಂದರೆ ಈ ಒಂದು ಮರಕ್ಕೆ ನೀರನ್ನು ಹಾಕಿ ಪೋಷಿಸಿ ಬೆಳೆಸಬೇಕು ಅಂತೇಳಿ ರೈತ ಸಂಘದವರು ಕೂಡ ಮನವಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಇಂಡಿಯನ್ TV ಮನವಿ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.